ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರಗೆ ಮತ್ತೆ ನಿರಾಸೆ. ದೀಪಾವಳಿ ವೇಳೆಗೆ ಮಂತ್ರಿಗಿರಿ ಭರವಸೆಯನ್ನು ನೀಡಿದ ಹೈಕಮಾಂಡ್. ಅಕ್ಟೋಬರ್ 10ರೊಳಗೆ ನಾಗೇಂದ್ರ ಮತ್ತೆ ಮಂತ್ರಿ ಆಗ್ತಾರೆ ಎಂದಿದ್ದ ಜಮೀರ್, ಆದರೆ ದೀಪಾವಳಿ ಕಳೆದ್ರೂ ಸಂಪುಟದಲ್ಲಿ ಸಿಗದ ಅವಕಾಶ. ಹೀಗಾಗಿ ಕ್ಷೇತ್ರದಲ್ಲಿ ಜನರಿಂದಲೂ ಬಿ ನಾಗೇಂದ್ರ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಆಪ್ತರ ಮುಂದೆ ನಾಯಕರ ನಡೆಯ ಬಗ್ಗೆ ಬಿ ನಾಗೇಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ. ನಮ್ಮ ರಾಜಕೀಯ ನಿರ್ಧಾರಕ್ಕೆ ನಾವು ಬದ್ಧ ಅಂತಿರೋ ಆಪ್ತರು ನೋಡಿ. ನಾಗೇಂದ್ರ ಅವರು ಸಚಿವ ಸ್ಥಾನವನ್ನ ಕಳ್ಕೊಳ್ಬೇಕಾಯ್ತು, ತನಿಖೆಯನ್ನು ಎದುರಿಸಬೇಕಾಯ್ತು, ಹಗರಣ ನಡೆದಿದೆ ಅನ್ನುವಂಥ ವಿಚಾರದಲ್ಲಿ. ಸೊ ಅದಾದ ನಂತರ ಕ್ಲೀನ್ ಚಿಟ್ ಅಂತ ಬಂದಾಗ ಅವರಿಗೆ ಮತ್ತೆ ಅವಕಾಶ ಸಿಗುತ್ತೆ ಅನ್ನೋದನ್ನು ಹೇಳಲಾಗಿತ್ತು. ಪಕ್ಷದ ಕೆಲವು ಸಚಿವರುಗಳು ನೇರವಾಗಿಯೇ ಬಹಿರಂಗವಾಗಿಯೇ ಹೇಳಿದುಂಟು, ಇಲ್ಲ ಈ ದೀಪಾವಳಿ ಒಳಗಡೆ ಸಿಕ್ಕಿಬಿಡುತ್ತೆ ಮಂತ್ರಿಗಿರಿ ಅಂತ. ಆದರೆ ಇಲ್ಲಿವರೆಗೂ ಸಿಕ್ಕಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅಸಮಾಧಾನ ಇದೆಯಂತೆ, ಬೇಸರ ಇದೆಯಂತೆ. ತಮ್ಮ ಆಪ್ತರ ಬಳಿ ಬೇಸರವನ್ನು ಹೊರಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾಗಿದೆ. ನನಗೆ ಹಿಂಗೆ ಹೇಳಿದ್ರು, ಬಟ್ ಅವಕಾಶ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಅವರ ಆಪ್ತರು ನೀವು ಏನು ಹೇಳ್ತೀರಾ ಅದಕ್ಕೆ ನಾವು ಓಕೆ ಅಂತೀವಿ ಅಂತ ಹೇಳಿದ್ದಾರೆ ಅಂತೆ. ಬಟ್ ಕಾಂಗ್ರೆಸ್ನಲ್ಲಿ ಸದ್ಯದ ಬೆಳವಣಿಗೆಯನ್ನು ನೋಡಿದಾಗ ಸ್ವಲ್ಪ ಸಮಯ ಹೋಗಬಹುದು. ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ವರೆಗೂ ಕಾಯಬೇಕಾದಂಥ ಪರಿಸ್ಥಿತಿ ಬರಬಹುದು, ಗೊತ್ತಿಲ್ಲ. ಆಗಲೂ ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಸಿಗಲ್ವಾ ಅಂತ ಅನೇಕರು ಲಾಭಿ ಮಾಡ್ತಾನೇ ಇದ್ದಾರೆ. ಯಾರ್ಯಾರ ಮುಖಾಂತರವಾಗಿ ಹೇಗೆ ಲಾಭಿ ಮಾಡಬೇಕು ಆ ಲಾಭಿಯನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಬಿ ನಾಗೇಂದ್ರ ಅವರು ಒಂದು ಭರವಸೆ ಇಟ್ಕೊಂಡಿದ್ರು, ಈ ದೀಪಾವಳಿಗೆ ಒಂದು ಬಂಪರ್ ಗಿಫ್ಟ್ ಸಿಗುತ್ತೆ ಅಂತ. ಬಟ್ ಆಗಿಲ್ಲ. ಅದಕ್ಕೇನು ಅಸಮಾಧಾನ, ಯಾವ ಥರ ಅಸಮಾಧಾನಗಳನ್ನ ಹೊರಹಾಕ್ತಾ ಇದ್ದಾರೆ, ಅವರು ಆಪ್ತರು ಏನು ಹೇಳ್ತಾರೆ? ಖಂಡಿತವಾಗ್ಲೂ ನೀತಿ ಏನಂದ್ರೆ, ಬಳ್ಳಾರಿ ಗ್ರಾಮೀಣ ಶಾಸಕರಾಗಿರುವಂತ ಬಿ ನಾಗೇಂದ್ರ ಅವ್ರಿಗೆ ಮತ್ತೆ ನಿರಾಸೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ದೀಪಾವಳಿ ಹಬ್ಬದಲ್ಲಿ ಹೈಕಮಾಂಡ್ ನನಗೆ ಖುಷಿ ಕೊಡುತ್ತೆ. ಇದರಿಂದಾಗಿ ನಮ್ಮ ಬಳ್ಳಾರಿ ಜನರಿಗೂ ಕೂಡ ನಾನು ಮತ್ತೆ ಸಚಿವನಾಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಿ ನಾಗೇಂದ್ರ ಅವರು ಸಹ ಸಾಕಷ್ಟು ಕನಸನ್ನ ಕಟ್ಕೊಂಡಿದ್ರು. ಆದ್ರೆ ಮತ್ತೆ ಈಗ ನಾಗೇಂದ್ರ ಅವ್ರಿಗೆ ಕನಸಿಗೆ ಕಣ್ಣೀರ್ ಹೆಚ್ಚುವಂತ ಕೆಲಸ ಹೈಕಮಾಂಡ್ ಮಾಡ್ತಾ ಅನ್ನುವಂತ ಪ್ರಶ್ನೆ ಸಾಕಷ್ಟು ಈ ಭಾಗದ ಜನರಿಗೆ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂತೆ ಸಚಿವರ ಗಿರಿಯನ್ನ ಕಳೆದುಕೊಂಡಿರುವಂತ ನಾಗೇಂದ್ರ ಅವರು ಇದುವರೆಗೂ ಕೂಡ ಇಲ್ಲಿ ಅವರ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಅಲ್ಲಿಯ ಜನಕ್ಕೆ ಹೇಳ್ತಾ ಇರೋ ಉದ್ದೇಶ ಏನಂದ್ರೆ, ನಾನು ಮತ್ತೆ ಸಚಿವನಾಗ್ತೀನಿ, ಸಚಿವನಾಗಿ ಈ ಕ್ಷೇತ್ರಕ್ಕೆ ಬರ್ತೀನಿ, ಈ ಕ್ಷೇತ್ರದಲ್ಲಿರುವಂತ ಕೆಲಸಗಳನ್ನ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಕಳೆದ ಅಕ್ಟೋಬರ್ ಒಳಗೆ ನಾಗೇಂದ್ರ ಅವರು ಮತ್ತೆ ಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತ ಜಮೀರ್ ಅಹಮದ್ ಅವರು ಸಹ ಕೆಡಿಪಿ ಸಭೆಗೆ ಬಂದಂತ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಅದ್ಯಾವುದೂ ಕೂಡ ದೀಪಾವಳಿ ಮುಗಿತು, ಆದ್ರೂ ಸಹ ಇದುವರೆಗೂ ಕೂಡ ಖುಷಿ ಸುದ್ದಿಯನ್ನ ಸಿಗ್ತಾನೆ ಇಲ್ಲ. ಜೊತೆಗೆ ಪದೇ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಸಹ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾಗೇಂದ್ರ ಅವರು ಮತ್ತೆ ಸಚಿವರಾಗ್ತಾರೆ, ಬಳ್ಳಾರಿಯ ಉಸ್ತುವಾರಿ ಸಚಿವರು ಅವರೇ ಆಗ್ತಾರೆ, ಇಲ್ಲಿ ಕೆಲಸಗಳನ್ನ ಅವರೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೇಳ್ತಾನೆ ಇದ್ರೆ. ಆದ್ರೆ ಇಷ್ಟೆಲ್ಲವೂ ಆದ್ರೂ ಸಹ ಸಚಿವ ನಾಗೇಂದ್ರ ಅವ್ರಿಗೆ ಅವಕಾಶಗಳು ಕೂಡ ಸಿಗ್ತಾ ಇಲ್ಲ. ಮತ್ತು ನಾಗೇಂದ್ರ ಅವರು ಸಹ ಅವರ ಆಪ್ತರೊಂದಿಗೆ ಸಾಕಷ್ಟು ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಕೂಡ ಮಾತನಾಡಿದ್ದಾರೆ. ಮತ್ತು ನಾಗೇಂದ್ರ ಅವರು ಕೂಡ ಇದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇದು ಅಷ್ಟಿಷ್ಟಲ್ಲ, ಸುಮಾರು ವರ್ಷಗಳಿಂದ ಈಗ ಈ ರೀತಿ ಆಗ್ತಾನೆ ಬಂದು, ಸುಮಾರು ತಿಂಗಳಿಂದ ನಮ್ಗೆ ಕೊಡ್ತೀನಿ ಅಂತ ಹೇಳ್ತಿದ್ರು, ಹೊರತಾಗಿ ನನಗ್ ಮಾತ್ರ ಸಚಿವಗಿರಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಆಪ್ತರ ಮುಂದೆ ಕೆಲವೊಂದಿಷ್ಟು ಬೇಜಾರವನ್ನು ಸಹ ವ್ಯಕ್ತಪಡಿಸಿರುವಂತದ್ದು ಕೂಡ ತಿಳಿದು ಬಂದಿದೆ. ಸದ್ಯ ಈಗ ಅವರ ಮತ್ತೊಂದು ರಾಜಕೀಯ ನಿರ್ಧಾರಕ್ಕೆ ಮುಂದಾಗ್ತಾರ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಆದ್ರೆ ಒಂದಂತೂ ನಿಜ, ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಇಲ್ಲದೆ ಇರೋದ್ರಿಂದಾಗಿ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳು ಸಹ ಹಿಂದೆ ಉಳಿತಾ ಇದೆ. ಅಂದ್ರೆ ಕೆಡಿಪಿ ಸಭೆ ಆಗಿರ್ಬೋದು, ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡೋದಾಗಿರ್ಬೋದು, ಜನರ ಸಮಸ್ಯೆಗಳನ್ನ ಕೇಳೋರೆ ಯಾರು ಇಲ್ಲ ಅನ್ನುವಂತ ಪ್ರಶ್ನೆ ಕೂಡ ಇದಾಗಿದೆ. ಹೀಗಾಗಿ ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಬಿ ನಾಗೇಂದ್ರ ಅವರು ಬಂದ್ರೆ ಬಳ್ಳಾರಿಯಲ್ಲಿ ಅನೇಕ ಕಾಮಗಾರಿಗಳಾಗಿರ್ಬೋದು, ಕೆಲಸಗಳು ಸಹ ಇವೆಲ್ಲ ಉಳ್ಕೊಂಡಿದೆ, ಇವು ಸರಿ ಹೋಗ್ಬೋದು ಅನ್ನುವಂಥದ್ದು ಇಲ್ಲಿಯ ಜನರ ಮಾತಾಗಿದೆ. ಇನ್ನು ಈ ಹೈಕಮಾಂಡ್ ಯಾವ ರೀತಿಯಾಗಿ ಬಿ ನಾಗೇಂದ್ರ ಅವ್ರಿಗೆ ಏನಾದ್ರು ಸಿಹಿ ಸುದ್ದಿ ಕೊಡ್ತಾ ಅನ್ನುವಂಥದ್ದು ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗಾಗಿ.